ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಮೇಲೆ ಭಯೋತ್ಪಾದಕರ ಕಣ್ಣು ಬಿದ್ದಿತ್ತ ಇಂಥ ಸಾಕಷ್ಟು ಚರ್ಚೆಗಳಿಗೊತ್ತ ಅಲ್ಲಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಕುರಿತು ಮಾತಾಡೋಣ ನಮ್ಮ ಜೊತೆ ಬೀದರ್ ದಕ್ಷಿಣ ಕ್ಷೇತ್ರದ BJP ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಇದ್ದಾರೆ. ಸರ್, ಧರ್ಮಸ್ಥಳ ಅಂದ್ರೆ ಸಾಕಷ್ಟು ಒಂದು ಪವಿತ್ರ ಸ್ಥಾನ. ನೀವು ಕೂಡ ಧರ್ಮಸ್ಥಳ ಚಲೋ ಹೋಗಿ ಬಂದಿದ್ರಿ. ಇವತ್ತು ಎಲ್ಲೋ ಒಂದು ಕಡೆ ಧರ್ಮಸ್ಥಳಕ್ಕೆ ನನ್ನ ಭಯೋತ್ಪಾದಕರ ಲಿಂಕ್ ಇದೆ, ಅಲ್ಲಿ ಕೂಡ ಬ್ಲಾಸ್ಟ್ ಮಾಡಬೇಕು, ಕುಕ್ಕರ್ ಬ್ಲಾಸ್ಟ್ ಲಿಂಕ್ ಅಲ್ಲಿತ್ತು, ಮಂಗಳೂರಲ್ಲಿ ಆಗ್ಯದ ಅಂತೇಳಿ ಚರ್ಚೆಗಳು ನಡೀತಿದೆ. ಕೆಲವರು ಆರೋಪ ಮಾಡ್ತಿದ್ದಾರೆ ಆ ಭಾಗದ ಮುಖಂಡರು. ತಾವೇನು ಹೇಳ್ತೀವಿ? ಧರ್ಮ ರಕ್ಷಣೆಗಾಗಿ ಧರ್ಮ ಯಾತ್ರೆ ನಾವು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗಿದ್ದೆವು. ನಮ್ಮ ಜಿಲ್ಲೆಯಲ್ಲಿ ಕೂಡ 1000ಕ್ಕೂ ಮೇಲ್ಪಟ್ಟು ಜನರು ಕಾರ್ಯಕರ್ತರು ಹೋಗಿ ಪಾಲ್ಗೊಂಡಿದ್ದೆವು. ಆ ಒಂದು ಹೋರಾಟದಲ್ಲಿ ರಾಜ್ಯ ಸರ್ಕಾರ ತಗೊಳ್ಳೋಂಥ ಕೆಲ ನಿರ್ಧಾರಗಳು, ಕೆಲವು ಭಾಳಷ್ಟು ಕಾಂಗ್ರೆಸ್ದ ನಡೆ ಬಗ್ಗೆ ಮತ್ತು ನಮ್ಮ ಧರ್ಮ ರಕ್ಷಣೆಗಾಗಿ ನಾವೆಲ್ಲರೂ ಒಂದಾಗಿ ಹೋಗಿದ್ದೀವಿ. ಈ ಭಯೋತ್ಪಾದಕ ಲಿಂಕು ಉತ್ತರ ಪ್ರದೇಶದಲ್ಲೂ ಕೂಡ ಒಬ್ಬರು ಧರ್ಮಗುರುನ್ ಎಷ್ಟು ಕೋಟಿಗಟ್ಟಲೆ ಹಣ ವಿದೇಶದಿಂದ ಬಂದಿತ್ತು, ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದಿರಿ, ಎಲ್ಲ ಪ್ರಕಟಣೆ ಆಗಿತ್ತು, ನಾವು ಕೂಡ ನೋಡಿದ್ದೀವಿ. ಅದೇ ಥರ ಅಲ್ಲಿ ಕೂಡ ಹೇಗಾದರೂ ಮಾಡಿ, ಯಾಕೆ ಧರ್ಮಸ್ಥಳ ಮಂಜುನಾಥ ಅಂದ್ರೆ ಒಂದು ಆಣಿ ಪ್ರಮಾಣ ಮಾಡೋದಾಗಲಿ, ನಾವು ನಂಬುವಂಥ ದೇವರು ದಾಸೋಹ ಮಾಡೋದಾಗಲಿ, ಅದು ಎತ್ತಿದ ಕೈಯಲ್ಲಿ ಎಲ್ಲ ಸಮಾಜ ವರ್ಗದವ್ರು ಇಡೀ ಕೋಟಿಗಟ್ಟಲೆ ಜನ ನಮ್ಮ ರಾಜ್ಯದಿಂದ, ದೇಶದಿಂದ, ವಿದೇಶದಿಂದ ಕೂಡ ಬರ್ತಾರೆ ದರ್ಶನಕ್ಕಾಗಿ. ಸುಕ್ಷೇತ್ರ ಮಂಜುನಾಥನ ಆ ಶಿವನ ದರ್ಶನಕ್ಕಾಗಿ. ಹೇಗಾದರೂ ಮಾಡಿ ಇಲ್ಲಿ ಕಡಿಮೆ ಮಾಡಬೇಕು, ಇಲ್ಲಿಂದು ಜನರಿಗೆ ಮಿಸ್ಲೀಡ್ ಮಾಡಬೇಕು, ಅಲ್ಲಿ ಯಾರು ಹೋಗಬಾರ್ದು. ಇದು ಒಂದು ಏನದು ಅರ್ಬನ್ ಚಿಂತಕರು ಅಂತಾರಲ್ಲ, ಅವ್ರದ್ದೊಂದು ರಾಜ್ಯದಲ್ಲಿ ಒಂದು ಅವ್ರದ್ದೇ ಆದಂಥ ಒಂದು ಮೈಂಡ್ಸೆಟ್ ಮಾಡಿಕೊಂಡು ಈ ಥರ ಇಶ್ಯೂ ಡೈವರ್ಟ್ ಮಾಡೋದು. ಏನಾದರೂ ಕಾಂಗ್ರೆಸ್ ಮೇಲೆ ಅಪಾದನೆ ಬಂತು, ಬೇರೆ ಕಡೆ ಒಂದು ಇಶ್ಯೂ ಡೈವರ್ಟ್ ಮಾಡೋದು, ಈ ಥರ ಒಂದು ಪ್ಲ್ಯಾನ್ಡ್ ಯೋಚನೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಇದು ಒಂದು ಕೂಡ. ಅದರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿದೆ 2022ರಲ್ಲಿ. NIA ಏನು ತನಿಖೆ ಮಾಡಿದೆ. ಆ ಚಾರ್ಜ್ ಶೀಟಲ್ಲಿ ಕುಕ್ಕರ್ ಬ್ಲಾಸ್ಟ್ ಅಂದ್ರಲ್ಲಿ ಧರ್ಮಸ್ಥಳ ಕೂಡ ಇತ್ತು ಅಂತೇಳಿ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ. ನಾನು ನೋಡಿದೆ ಬೆಳಗ್ಗೆ ಆ ಚಾರ್ಜ್ ಶೀಟಲ್ಲಿ, ಇದು ಹಿಟ್ ಲಿಸ್ಟಲ್ಲಿ ಯಾವ ಥರ ಮಂಗಳೂರಾಗಲಿ, ನಮ್ಮ ಬೆಂಗಳೂರಲ್ಲಿಂಥ ಕ್ಯಾಫೆ ರಾಮೇಶ್ವರಂ ಕ್ಯಾಫೆ ಆಗಲಿ, ಮತ್ತು ಇದು ಧರ್ಮಸ್ಥಳ, ಇದೆಲ್ಲ ಒಂದು ಹಿಟ್ ಲಿಸ್ಟಲ್ಲಿ ಅವ್ರು ಹಾಕ್ಕೊಂಡಿದ್ರು. ಅದು ಏನೋ ದೇವ್ರ ಕೃಪೆ ಕುಕ್ಕರ್ ಬ್ಲಾಸ್ಟಲ್ಲಿ ಸಿಕ್ಬಿದ್ರು ಅವರು. ನೆಕ್ಸ್ಟಲ್ಲಿ ಸಿಕ್ಬಿಡ್ತಿಲ್ಲ, ನೆಕ್ಸ್ಟ್ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ರು. ಒಟ್ಟು ಹಿಂದೂ ಧಾರ್ಮಿಕ ಭಾವನೆಗಳು ಧಕ್ಕೆ ಉಂಟು ಮಾಡಬೇಕು, ಅಶಾಂತಿ ಇರಬೇಕು, ರಾಜ್ಯದಲ್ಲಿ ದೇಶದಲ್ಲಿ ಅಶಾಂತಿ ಇರಬೇಕು, ಅವರು ಮತ್ತೆ ಹಿಡಿತ ಸಾಧಬೇಕಂತ ಈ ಥರ ಒಂದು ಮನೋವಾದಿಗಳೇನು ಆ ಥರ ಮಾಡ್ತಾಯಿದ್ದಾರೆ. ಅವ್ರು ಇನ್ನೂ ಇದರಲ್ಲಿ ಫಲ ಸಿಗಲ್ಲ. ಅವ್ರು ಎಲ್ಲಿ ಮೇನ್ ಅಂದರೆ ಇದು NIAಗಾಗಲಿ CBI ತನಿಖೆ ಕೊಡಬೇಕು. ಈಗ ಆಲ್ರೆಡಿ ED ಇದರಲ್ಲಿ ಎಂಟ್ರಿ ಕೊಟ್ಟಿದೆ. ಫಂಡಿಂಗ್ ಯಾವ ಸಂಸ್ಥೆಗೆ ಎಲ್ಲಿಂದ ಬಂತು, ಯಾರು ದುಡ್ಡು ಕೊಟ್ಟರು, ಇದಕ್ಕೆ ಆಲ್ರೆಡಿ ನಿನ್ನೆ ಹಿಡಿದು ED ಎಂಟ್ರಿ ಆಗಿದೆ. ನಮ್ಮದೆಲ್ಲರ ಆಗ್ರಹ ಸಾರ್ವಜನಿಕದು ನಮ್ಮದೆಲ್ಲ ಅಂದರೆ ಇದು ಸೂಕ್ತವಾಗಿ ನ್ಯಾಯ ಕೊಡಬೇಕು. ಸತ್ಯಾಂಶ ಹೊರಗೆ ಬರಬೇಕಂದ್ರೆ EDಗೆ ಅಥವಾ CBIಗೆ ಇದು ವಹಿಸಬೇಕು. ಸತ್ಯ ಟೋಟಲಿ ಭಯೋತ್ಪಾದಕರ ಕಣ್ಣು ಧರ್ಮಸ್ಥಳ ಮೇಲೆ ಬಿದ್ದದ. ಆ ಒಂದು ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಇಷ್ಟೆಲ್ಲ ಗೊತ್ತ ದೇಶದಾಗ ಅಪಪ್ರಚಾರ ಕೃತ್ಯ ನಡೆದೇನು ಸರ್ ಅನಿಸ್ತೇನೆ ತಮಗೆ ಶಾಸಕರಾಗಿ, ಭಕ್ತರಾಗಿ? ಹೌದು. ಯಾವುದು ಪಾಯಿಂಟ್ ಇರ್ತದೆ, ಮೇನ್ ಪಾಯಿಂಟ್, ಆ ಪಾಯಿಂಟಲ್ಲಿ ಅಪಪ್ರಚಾರ ಮಾಡೋದು, ಆ ಅಪಪ್ರಚಾರ ಧಕ್ಕೆ ಉಂಟು ಮಾಡಬೇಕು, ಭಾವನೆಗಳು ಧಕ್ಕೆ ಉಂಟು ಮಾಡಬೇಕಂತ ಒಂದು ಕುತಂತ್ರಿಗಳು ನಿರಂತರವಾಗಿ ನಮ್ಮ ದೇಶದಲ್ಲಿ ಭಾವನೆಗಳು ಧಕ್ಕೆ ಉಂಟು ಮಾಡ್ಬೇಕಂತ ಈ ಥರ ನಡೀತಾನೆ ಇದೆ. ಸುಮಾರು ವರ್ಷದಿಂದ 11 ವರ್ಷದಿಂದ ಮಾಡ್ತಾಯಿದ್ದಾರೆ. ಅಂದರೂ ಕೂಡ ಮೋದಿಜಿ ದೇಶದ ಪ್ರಧಾನಿ ಆಗ್ತಾಯಿದ್ದಾರೆ. ನಮ್ಮ ರಾಜ್ಯದಲ್ಲರ ವಿಪರೀತ ಆಗ್ತಾಯಿದೆ, ಅದು ವಿಪರೀತ ಆಗ್ತಾಯಿದೆ. ಇದು ಕಡಿವಾಣ ಭಗವಂತೆ ಆಗ್ತಾನೆ. ಯಾಕಂದರೆ ಹಿಂದೂ ಪ್ರಮುಖ ದೇವಸ್ಥಾನಗಳ ಮೇಲೆ ಭಯೋತ್ಪಾದಕರದು ಇಂಥವ್ರದ್ದು ಕಣ್ಣು ಬಿದ್ದದ. ಸ್ವಲ್ಪ ಹಿಂದೂಗಳು ಜನರು ಜಾಗೃತ ಆಗ್ಬೇಕಂತ ಕರೆ ಕೊಡ್ತಾರೆ ಅಂತ. 100% ಹಿಂದೂಗಳು. ಯಾಕಂದರೆ ಮೊದಲು ತಿರುಪತಿಗೆ ಮಾಡಿದ್ರು, ಆಮೇಲೆ ಸ್ವಾಮಿ ಅಯ್ಯಪ್ಪ ಮಾಡಿದ್ರು, ಈಗ ನೆಕ್ಸ್ಟ್ ಇದಕ್ಕೆ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮೀಜಿಯವ್ರಿಗೆ ಮಾಡಿದ್ರು. ಇದು ಜನ ಎತ್ಕೋಬೇಕು. ನಾವು ಆ್ಯಸ್ ಎ ಪಕ್ಷ ಆಗಿ ನಾವು ಮಾಡ್ತೀವಿ ಹೋರಾಟ. ಇದು ಜನನೇ ರೊಚ್ಚಿಗೇಳಬೇಕು. ಮೊನ್ನೆ ಯಾವ ಕಾರ್ಯಕರ್ತರಕ್ಕಿಂತ ಜನರೇ ಜಾಸ್ತಿ ಬಂದರು, ಭಕ್ತರೇ ಜಾಸ್ತಿ ಬಂದರು ಧರ್ಮಸ್ಥಳಕ್ಕೆ. ಸುಮಾರು ಒಂದು 80,000-90 ಸಾವಿರ ಭಕ್ತರು ಬಂದಿರೋದು. ಅಂಥ ದೊಡ್ಡ ಸಮಾವೇಶ ರಾಜ್ಯ ಸರ್ಕಾರ ವಿರುದ್ಧ ಮತ್ತು ಏನೋ ಕುತಂತ್ರಿಗಳು ಅವ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಿದ್ದೆವು. ಜನ ಹೆಚ್ಕೋಬೇಕಂತ
ವಿನಂತಿ ಸೊ ಮಾಡ್ಕೋತೀನಿ. ಇದು ಶಾಸಕರ ಮಾತಂತ ಹೇಳ್ಬೋದು. ಟೋಟಲಿ ಹಿಂದೂ ದೇವಾಲಯಗಳು, ಹಿಂದೂ ಪ್ರಮುಖ ಪುಣ್ಯ ಕ್ಷೇತ್ರಗಳ ಮೇಲೆ ಭಯೋತ್ಪಾದಕರು ಕೆಲವು ಕುತಂತ್ರಿಗಳು ಕಣ್ಣು ಹಾಕಿದ್ದಾರೆ. ಹೀಗಾಗಿ ಜನರು ಎಚ್ಚೆತ್ತುಕೊಂಡಾಗ ಮಾತ್ರ ಏನೋ ಒಂದು ಬದಲಾವಣೆ ಆಗ್ಬೋದು. ನಾವಂತೂ ಒಂದು ಪಕ್ಷ ಸರ್ಕಾರ ಯಾವುದೇ ಇರಲಿ, ನಾವು ಜನರ ಪರ ಭಕ್ತರ ಪರ ನಾವು ಹೋರಾಟ ಮಾಡ್ತೀವಿ. ಅದ್ರ ಪಬ್ಲಿಕ್ ಕೂಡ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಶಾಸಕರು ಕರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್. ಅತ್ಯಂತ ಪವಿತ್ರ ಪುಣ್ಯ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥನ ಮೇಲೆ ಭಯೋತ್ಪಾದಕರ ಕಣ್ಣು ಬಿದ್ದಿತ್ತ, ಇಂಥ ಸಾಕಷ್ಟು ಚರ್ಚೆಗಳಿಗೊತ್ತ ಅಲ್ಲಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ನಿಜಕ್ಕೂ ಈ ಕುರಿತು ಮಾತಾಡೋಣ ನಮ್ಮ ಜೊತೆ ಬೀದರ್ ದಕ್ಷಿಣ ಕ್ಷೇತ್ರದ BJP ಶಾಸಕ ಡಾಕ್ಟರ್ ಶೈಲೇಂದರ್ ಬೆಲ್ದಾಳೆ ಅವರು ಇದ್ದಾರೆ. ಸರ್, ಧರ್ಮಸ್ಥಳ ಅಂದ್ರೆ ಸಾಕಷ್ಟು ಒಂದು ಪವಿತ್ರ ಸ್ಥಾನ. ನೀವು ಕೂಡ ಧರ್ಮಸ್ಥಳ ಚಲೋ ಹೋಗಿ ಬಂದಿದ್ರಿ. ಇವತ್ತು ಎಲ್ಲೋ ಒಂದು ಕಡೆ ಧರ್ಮಸ್ಥಳಕ್ಕೆ ನನ್ನ ಭಯೋತ್ಪಾದಕರ ಲಿಂಕ್ ಇದೆ, ಅಲ್ಲಿ ಕೂಡ ಬ್ಲಾಸ್ಟ್ ಮಾಡಬೇಕು, ಕುಕ್ಕರ್ ಬ್ಲಾಸ್ಟ್ ಲಿಂಕ್ ಅಲ್ಲಿತ್ತು, ಮಂಗಳೂರಲ್ಲಿ ಆಗ್ಯದ ಅಂತೇಳಿ ಚರ್ಚೆಗಳು ನಡೀತಿದೆ. ಕೆಲವರು ಆರೋಪ ಮಾಡ್ತಾ ಇದ್ದಾರೆ ಆ ಭಾಗದ ಮುಖಂಡರು. ತಾವೇನು ಹೇಳ್ತೀವಿ? ಧರ್ಮ ರಕ್ಷಣೆಗಾಗಿ ಧರ್ಮ ಯಾತ್ರೆ ನಾವು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಹೋಗಿದ್ದೆವು. ನಮ್ಮ ಜಿಲ್ಲೆಯಲ್ಲಿ ಕೂಡ 1000ಕ್ಕೂ ಮೇಲ್ಪಟ್ಟು ಜನರು ಕಾರ್ಯಕರ್ತರು ಹೋಗಿ ಪಾಲ್ಗೊಂಡಿದ್ದೆವು. ಆ ಒಂದು ಹೋರಾಟದಲ್ಲಿ ರಾಜ್ಯ ಸರ್ಕಾರ ತಗೊಳ್ಳೋಂಥ ಕೆಲ ನಿರ್ಧಾರಗಳು, ಕೆಲವು ಭಾಳಷ್ಟು ಕಾಂಗ್ರೆಸ್ದ ನಡೆ ಬಗ್ಗೆ ಮತ್ತು ನಮ್ಮ ಧರ್ಮ ರಕ್ಷಣೆಗಾಗಿ ನಾವೆಲ್ಲರೂ ಒಂದಾಗಿ ಹೋಗಿದ್ದೀವಿ. ಈ ಭಯೋತ್ಪಾದಕ ಲಿಂಕು ಉತ್ತರ ಪ್ರದೇಶದಲ್ಲೂ ಕೂಡ ಒಬ್ಬರು ಧರ್ಮಗುರುನ್ ಎಷ್ಟು ಕೋಟಿಗಟ್ಟಲೆ ಹಣ ವಿದೇಶದಿಂದ ಬಂದಿತ್ತು, ತಾವೆಲ್ಲ ಮಾಧ್ಯಮದಲ್ಲಿ ನೋಡಿದಿರಿ, ಎಲ್ಲ ಪ್ರಕಟಣೆ ಆಗಿತ್ತು, ನಾವು ಕೂಡ ನೋಡಿದ್ದೀವಿ. ಅದೇ ಥರ ಅಲ್ಲಿ ಕೂಡ ಹೇಗಾದರೂ ಮಾಡ್ಯಾಕೆ ಧರ್ಮಸ್ಥಳ ಮಂಜುನಾಥ ಅಂದ್ರೆ ಒಂದು ಆಣಿ ಪ್ರಮಾಣ ಮಾಡೋದಾಗಲಿ, ನಾವು ನಂಬುವಂಥ ದೇವರು ದಾಸೋಹ ಮಾಡೋದಾಗಲಿ, ಅದು ಎತ್ತಿದ ಕೈಯಲ್ಲಿ ಎಲ್ಲ ಸಮಾಜ ವರ್ಗದವ್ರು ಇಡೀ ಕೋಟಿಗಟ್ಟಲೆ ಜನ ನಮ್ಮ ರಾಜ್ಯದಿಂದ, ದೇಶದಿಂದ, ವಿದೇಶದಿಂದ ಕೂಡ ಬರ್ತಾರೆ ದರ್ಶನಕ್ಕಾಗಿ. ಸುಕ್ಷೇತ್ರ ಮಂಜುನಾಥನ ಆ ಶಿವನ ದರ್ಶನಕ್ಕಾಗಿ. ಹೇಗಾದರೂ ಮಾಡಿ ಇಲ್ಲಿ ಕಡಿಮೆ ಮಾಡಬೇಕು, ಇಲ್ಲಿಂದು ಜನರಿಗೆ ಮಿಸ್ಲೀಡ್ ಮಾಡಬೇಕು, ಅಲ್ಲಿ ಯಾರು ಹೋಗಬಾರ್ದು. ಇದು ಒಂದು ಏನದು ಅರ್ಬನ್ ಚಿಂತಕರು ಅಂತಾರಲ್ಲ, ಅವ್ರದ್ದೊಂದು ರಾಜ್ಯದಲ್ಲಿ ಒಂದು ಅವ್ರದ್ದೇ ಆದಂಥ ಒಂದು ಮೈಂಡ್ಸೆಟ್ ಮಾಡಿಕೊಂಡು ಈ ಥರ ಇಶ್ಯೂ ಡೈವರ್ಟ್ ಮಾಡೋದು. ಏನಾದರೂ ಕಾಂಗ್ರೆಸ್ ಮೇಲೆ ಅಪಾದನೆ ಬಂತು, ಬೇರೆ ಕಡೆ ಒಂದು ಇಶ್ಯೂ ಡೈವರ್ಟ್ ಮಾಡೋದು, ಈ ಥರ ಒಂದು ಪ್ಲ್ಯಾನ್ಡ್ ಯೋಚನೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಇದು ಒಂದು ಕೂಡ. ಅದರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿದೆ 2022ರಲ್ಲಿ. NIA ಏನು ತನಿಖೆ ಮಾಡಿದೆ. ಆ ಚಾರ್ಜ್ ಶೀಟಲ್ಲಿ ಕುಕ್ಕರ್ ಬ್ಲಾಸ್ಟ್ ಅಂದ್ರಲ್ಲಿ ಧರ್ಮಸ್ಥಳ ಕೂಡ ಇತ್ತು ಅಂತೇಳಿ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಆಗಿದೆ. ನಾನು ನೋಡಿದೆ ಬೆಳಗ್ಗೆ ಆ ಚಾರ್ಜ್ ಶೀಟಲ್ಲಿ, ಇದು ಹಿಟ್ ಲಿಸ್ಟಲ್ಲಿ ಯಾವ ಥರ ಮಂಗಳೂರಾಗಲಿ, ನಮ್ಮ ಬೆಂಗಳೂರಲ್ಲಿಂಥ ಕ್ಯಾಫೆ ರಾಮೇಶ್ವರಂ ಕ್ಯಾಫೆ ಆಗಲಿ, ಮತ್ತು ಇದು ಧರ್ಮಸ್ಥಳ, ಇದೆಲ್ಲ ಒಂದು ಹಿಟ್ ಲಿಸ್ಟಲ್ಲಿ ಅವ್ರು ಹಾಕ್ಕೊಂಡಿದ್ರು. ಅದು ಏನೋ ದೇವ್ರ ಕೃಪೆ ಕುಕ್ಕರ್ ಬ್ಲಾಸ್ಟಲ್ಲಿ ಸಿಕ್ಬಿದ್ರು ಅವರು. ನೆಕ್ಸ್ಟಲ್ಲಿ ಸಿಕ್ಬಿಡ್ತಿಲ್ಲ, ನೆಕ್ಸ್ಟ್ ಧರ್ಮಸ್ಥಳವನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ರು. ಒಟ್ಟು ಹಿಂದೂ ಧಾರ್ಮಿಕ ಭಾವನೆಗಳು ಧಕ್ಕೆ ಉಂಟು ಮಾಡಬೇಕು, ಅಶಾಂತಿ ಇರಬೇಕು, ರಾಜ್ಯದಲ್ಲಿ ದೇಶದಲ್ಲಿ ಅಶಾಂತಿ ಇರಬೇಕು, ಅವರು ಮತ್ತೆ ಹಿಡಿತ ಸಾಧಬೇಕಂತ ಈ ಥರ ಒಂದು ಮನೋವಾದಿಗಳೇನು ಆ ಥರ ಮಾಡ್ತಾಯಿದ್ದಾರೆ. ಅವ್ರು ಇನ್ನೂ ಇದರಲ್ಲಿ ಫಲ ಸಿಗಲ್ಲ. ಅವ್ರು ಎಲ್ಲಿ ಮೇನ್ ಅಂದರೆ ಇದು NIAಗಾಗಲಿ CBI ತನಿಖೆ ಕೊಡಬೇಕು. ಈಗ ಆಲ್ರೆಡಿ ED ಇದರಲ್ಲಿ ಎಂಟ್ರಿ ಕೊಟ್ಟಿದೆ. ಫಂಡಿಂಗ್ ಯಾವ ಸಂಸ್ಥೆಗೆ ಎಲ್ಲಿಂದ ಬಂತು, ಯಾರು ದುಡ್ಡು ಕೊಟ್ಟರು, ಇದಕ್ಕೆ ಆಲ್ರೆಡಿ ನಿನ್ನೆ ಹಿಡಿದು ED ಎಂಟ್ರಿ ಆಗಿದೆ. ನಮ್ಮದೆಲ್ಲರ ಆಗ್ರಹ ಸಾರ್ವಜನಿಕದು ನಮ್ಮದೆಲ್ಲ ಅಂದರೆ ಇದು ಸೂಕ್ತವಾಗಿ ನ್ಯಾಯ ಕೊಡಬೇಕು. ಸತ್ಯಾಂಶ ಹೊರಗೆ ಬರಬೇಕಂದ್ರೆ EDಗೆ ಅಥವಾ CBIಗೆ ಇದು ವಹಿಸಬೇಕು. ವಹಿಸಿ ಟೋಟಲಿ ಭಯೋತ್ಪಾದಕರ ಕಣ್ಣು ಧರ್ಮಸ್ಥಳ ಮೇಲೆ ಬಿದ್ದದ. ಆ ಒಂದು ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ಇಷ್ಟೆಲ್ಲ ಗೊತ್ತ ದೇಶದಾಗ ಅಪಪ್ರಚಾರ ಕೃತ್ಯ ನಡೆದೇನು ಸರ್ ಅನಿಸ್ತೇನೆ ತಮಗೆ ಶಾಸಕರಾಗಿ, ಭಕ್ತರಾಗಿ? ಹೌದು. ಯಾವುದು ಪಾಯಿಂಟ್ ಇರ್ತದೆ, ಮೇನ್ ಪಾಯಿಂಟ್, ಆ ಪಾಯಿಂಟಲ್ಲಿ ಅಪಪ್ರಚಾರ ಮಾಡೋದು, ಆ ಅಪಪ್ರಚಾರ ಧಕ್ಕೆ ಉಂಟು ಮಾಡಬೇಕು, ಭಾವನೆಗಳು ಧಕ್ಕೆ ಉಂಟು ಮಾಡಬೇಕಂತ ಒಂದು ಕುತಂತ್ರಿಗಳು ನಿರಂತರವಾಗಿ ನಮ್ಮ ದೇಶದಲ್ಲಿ ಭಾವನೆಗಳು ಧಕ್ಕೆ ಉಂಟು ಮಾಡ್ಬೇಕಂತ ಈ ಥರ ನಡೀತಾನೆ ಇದೆ ಸುಮಾರು ವರ್ಷದಿಂದ. 11 ವರ್ಷದಿಂದ ಮಾಡ್ತಾಯಿದ್ದಾರೆ. ಅಂದರೂ ಕೂಡ ಮೋದಿಜಿ ದೇಶದ ಪ್ರಧಾನಿ ಆಗ್ತಾಯಿದ್ದಾರೆ. ನಮ್ಮ ರಾಜ್ಯದಲ್ಲರ ವಿಪರೀತ ಆಗ್ತಾ ಇದೆ, ಅದು ವಿಪರೀತ ಆಗ್ತಾ ಇದೆ. ಇದು ಕಡಿವಾಣ ಭಗವಂತೆ ಆಗ್ತಾನೆ. ಯಾಕಂದರೆ ಹಿಂದೂ ಪ್ರಮುಖ ದೇವಸ್ಥಾನಗಳ ಮೇಲೆ ಭಯೋತ್ಪಾದಕರದು ಇಂಥವ್ರದ್ದು ಕಣ್ಣು ಬಿದ್ದದ. ಸ್ವಲ್ಪ ಹಿಂದೂಗಳು ಜನರು ಜಾಗೃತ ಆಗ್ಬೇಕಂತ ಕರೆ ಕೊಡ್ತಾರೆ ಅಂತ. 100% ಹಿಂದೂಗಳು. ಯಾಕಂದರೆ ಮೊದಲು ತಿರುಪತಿಗೆ ಮಾಡಿದ್ರು, ಆಮೇಲೆ ಸ್ವಾಮಿ ಅಯ್ಯಪ್ಪ ಮಾಡಿದ್ರು, ಈಗ ನೆಕ್ಸ್ಟ್ ಇದಕ್ಕೆ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮೀಜಿಯವ್ರಿಗೆ ಮಾಡಿದ್ರು. ಇದು ಜನ ಎತ್ಕೋಬೇಕು. ನಾವು ಆ್ಯಸ್ ಎ ಪಕ್ಷ ಆಗಿ ನಾವು ಮಾಡ್ತೀವಿ ಹೋರಾಟ. ಇದು ಜನನೇ ರೊಚ್ಚಿಗೇಳ್ಬೇಕು. ಮೊನ್ನೆ ಯಾವ ಕಾರ್ಯಕರ್ತರಕ್ಕಿಂತ ಜನರೇ ಜಾಸ್ತಿ ಬಂದರು, ಭಕ್ತರೇ ಜಾಸ್ತಿ ಬಂದರು ಧರ್ಮಸ್ಥಳಕ್ಕೆ. ಸುಮಾರು ಒಂದು 80,000-90,000 ಭಕ್ತರು ಬಂದಿರೋದು.
ಅಂಥ ದೊಡ್ಡ ಸಮಾವೇಶ ರಾಜ್ಯ ಸರ್ಕಾರ ವಿರುದ್ಧ ಮತ್ತು ಏನು ಕುತಂತ್ರಿಗಳು ಅವ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡಿದ್ದೆವು. ಜನ ಹೆಚ್ಕೋಬೇಕಂತ ವಿನಂತಿ ಮಾಡ್ಕೋತೀವಿ. ಇದು ಶಾಸಕರ ಮಾತಂತ ಹೇಳ್ಬೋದು. ಟೋಟಲಿ ಹಿಂದೂ ದೇವಾಲಯಗಳು, ಹಿಂದೂ ಪ್ರಮುಖ ಪುಣ್ಯ ಕ್ಷೇತ್ರಗಳ ಮೇಲೆ ಭಯೋತ್ಪಾದಕರು ಕೆಲವು ಕುತಂತ್ರಿಗಳು ಕಣ್ಣು ಹಾಕಿದ್ದಾರೆ. ಹೀಗಾಗಿ ಜನರು ಎಚ್ಚೆತ್ತುಕೊಂಡಾಗ ಮಾತ್ರ ಏನೋ ಒಂದು ಬದಲಾವಣೆ ಆಗ್ಬೋದು. ನಾವಂತೂ ಒಂದು ಪಕ್ಷ ಸರ್ಕಾರ ಯಾವುದೇ ಇರಲಿ, ನಾವು ಜನರ ಪರ ಭಕ್ತರ ಪರ ನಾವು ಹೋರಾಟ ಮಾಡ್ತೀವಿ. ಅದ್ರ ಪಬ್ಲಿಕ್ ಕೂಡ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಶಾಸಕರು ಕರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಲ, ರಿಪಬ್ಲಿಕ್ ಕನ್ನಡ, ಬೀದರ್.